ಕಥೆಯ ಹೀರೋ ಆಗಿರುವ ಎಲನ್ ಎರಡನೇ ಮದುವೆ ಆಗಿರ್ತಾನೆ. ಫಸ್ಟ್ ವೈಫ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾಳೆ. ಆದರೆ ಮೊದಲನೇ ವೈಫ್ ನ ತಂದೆಗೆ ಅವರ ಮಗಳ ಡೆತ್ ಅಲ್ಲಿ ಡೌಟ್ ಇರುತ್ತೆ. ಸೊ ಅವರ ಮಗಳ ಡೆತ್ ಹಿಂದೆ ಇರುವ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರ ಇಲ್ವೋ ಕಥೆಯನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವ ಹೇಳಿರುವ ಕತೆ ಇದು. ಕತೆ ಸ್ಟಾರ್ಟಿಂಗ್ ಅಲ್ಲಿ ಪಾಲ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಅವರ ಮಗಳು ಆಕ್ಸಿಡೆಂಟ್ ನಲ್ಲಿ ತೀರೋಗಿರ್ತಾಳೆ. ಅವಳ ಹೆಸರು ಶರೀನ್. ಈಗ ನೇರವಾಗಿ ತನ್ನ ಅಳಿಯನ ಮನೆಗೆ ಬರ್ತಾರೆ. ಅಳಿಯನ ಹೆಸರು ಅಲೆನ್ ಅಂತ. ಅವನು ಎರಡನೇ ಮದುವೆ ಆಗಿರ್ತಾನೆ. ಎರಡನೇ ಹೆಂಡತಿಯ ಹೆಸರು ಸ್ನೇಹ ಅಂತ. ಈಗ ಸ್ನೇಹ ಪ್ರೆಗ್ನೆಂಟ್. ಪಾಲ್ ಅವರ ಮಗಳು ಶರೀನ್ಗೆ ಪುಟ್ಟು ಅನ್ನೋ ಮಗ ಇದ್ದಾನೆ, ಅಂದರೆ ಇವರ ಮೊಮ್ಮಗ. ಅವನ್ನ ನೋಡ್ಕೊಂಡು ಹೋಗೋದಕ್ಕೆ ಪಾಲ್ ಬಂದಿದ್ದಾರೆ. ಸ್ನೇಹ ಕುಟ್ಟುನ ಸ್ವಂತ ಮಗನ್ ತರಾನೇ ನೋಡ್ಕೋತಾ ಇದ್ದಾಳೆ. ಪಾಲ್ ಅವ್ರ ಒಂದ್ ಕಡೆ ಸ್ನೇಹ ಕುಟ್ಟುನ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅನ್ನುವ ಸಮಾಧಾನ ಇದ್ರು, ನನ್ನ ಮಗಳು ಇರುವ ಜಾಗದಲ್ಲಿ ಸ್ನೇಹ ಇದ್ದಾಳಲ್ಲ ಅನ್ನುವ ಬೇಜಾರು ಕೂಡ ಇದೆ. ಕತೆ ಹಾಗೇನೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಶರೀನ್ ಅಲೆನ್ ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಪಾಲ್ಗೆ ಹೇಳಿರ್ತಾಳೆ. ಅದಕ್ಕೆ ಪಾಲ್ ಫ್ರೆಂಡ್ಸ್ ಜೊತೆ ಇರ್ಬೋದು, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ ಮಗಳಿಗೆ ಸಮಾಧಾನ ಮಾಡಿರ್ತಾರೆ. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಅಲೆನ್ ಯಾವಾಗ್ಲೂ ಸ್ವಲ್ಪ ಅಪ್ಸೆಟ್ ಆಗಿ ಇರ್ತಾನೆ. ಜಾಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೆ ಕಂಪ್ನಿಲಿ ಬಾಸ್ ಸರಿಯಾಗಿ ಬೈತಾ ಇರ್ತಾರೆ. ಈಗ ಪಾಲ್ ಮನೆಗೆ ಬಂದಿರುವ ವಿಷಯ ಗೊತ್ತಾಗಿದ್ರಿಂದ ಸ್ನೇಹಗೆ ಕಾಲ್ ಮಾಡಿ ಪಪ್ಪ ಏನಾದ್ರೂ ಕೇಳಿದ್ರ ನಿನ್ ಬಗ್ಗೆ ಅಥವಾ ನನ್ ಬಗ್ಗೆ ಅಂತ. ಅದಕ್ಕೆ ಸ್ನೇಹ ಹಾಗೇನಿಲ್ಲ ಕೇಳಿಲ್ಲ ಅಂತ ಹೇಳ್ತಾಳೆ. ಅಲೆನ್ ರೀಸೆಂಟ್ಲಿ ತುಂಬಾ ಕುಡಿತಾ ಇದ್ದಾನೆ. ಈ ಕಡೆ ಪಾಲ್ ಪುಟ್ಟುಗೆ ಶರೀನ್ ಫೋಟೋ ತೋರಿಸಿ ನಿನ್ ತಾಯಿ ನಿನ್ಗೆ ನೆನ್ಪಾಗ್ತಾ ಇದ್ದಾಳ ಅಂತ ಕೇಳ್ತಾರೆ. ಅದಕ್ಕೆ ಇವನು ಹೌದು ಅಂತ ಹೇಳ್ತಾನೆ. ಈಗ ಅಲೆನ್ ಮನೆಗ್ ಬಂದು ಪಾಲ್ ಅವರ ಯೋಗಕ್ಷೇಮ ವಿಚಾರಿಸ್ತಾನೆ. ಇವತ್ತು ಸ್ನೇಹ ಬರ್ಡೇ, ಆದ್ರೆ ಪಾಲ್ ಅವ್ರಿಗೆ ಅವ್ರ ಮಗಳು ಶರೀನ್ ಜೊತೆ ಕಳೆದ ಕ್ಷಣಗಳು ಪದೇ ಪದೇ ಕಾಡ್ತಾ ಇದೆ. ಗ್ರೂಪ್ ಫೋಟೋ ತೆಗೆಯುವಾಗಲೂ ನನ್ ಮಗಳು ಇಲ್ವಲ್ಲ ಅನ್ನೋ ನೋವು ಇವ್ರಿಗೆ ಕಾಡ್ತಾ ಇರುತ್ತೆ. ರಾತ್ರಿ ಅಲೆನ್ ಜೊತೆ ಮಾತಾಡ್ತಾ ಇರ್ತಾರೆ. ಇವರಿಬ್ರು ಮಾತಿನಿಂದ ನಮಗೆ ಗೊತ್ತಾಗದೇನು ಅಂದ್ರೆ ಶರೀನ್ ಸತ್ತು 1 ವರ್ಷ ಆದ್ಮೇಲೆನೆ ಪಾಲ್ ಇವ್ರನ್ನೆಲ್ಲ ನೋಡೋದಕ್ಕೆ ಬಂದಿದ್ದಾರೆ ಅಂತ. ನನ್ ಮಗಳನ್ ಜಾಗದಲ್ಲಿ ಬೇರೆ ಹುಡುಗಿ ಕುಟ್ಟುನ ನೋಡ್ಕೋತಾ ಇದ್ದಾಳೆ ಅನ್ನೋ ಬೇಜಾರಿದ್ರೂನು ನೀವಿಬ್ರು ಚೆನ್ನಾಗಿದ್ದೀರಾ ಅಂತ. ಅಲೆನ್ಗೂ ಅರ್ಥ ಆಗತ್ತೆ ಪಾಲ್ ಶರೀನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ಪ್ರತಿ 2 ತಿಂಗಳಿಗೆ ಒಂದ್ಸಲ ನಾನ್ ಕುಟ್ಟುನ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ರಾತ್ರಿ ಆಗಿದೆ. ಪಾಲ್ ಅವರು ಇನ್ನೊಂದ್ ಮಗಳಿಗೆ ಕಾಲ್ ಮಾಡಿ ಕುಟ್ಟು ದೊಡ್ಡವನಾಗಿದ್ದಾನೆ, ಹಾಗೇನೆ ಅಲೆನ್ ಹಾಗೂ ಸ್ನೇಹ ಕೂಡ ಚೆನ್ನಾಗಿದ್ದಾರೆ ಅಂತ. ಯಾಕಂದ್ರೆ ಅವಳು ಅಬ್ರಾಡ್ ಅಲ್ಲಿ ಇದ್ದಾಳೆ. ಮಗಳು ಶರೀನ್ ಡೆತ್ ಆಗಿರೋದು ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ. ಅದಕ್ಕೆ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪಾಲ್ ಕೇಸ್ ಹಾಕಿರ್ತಾರೆ. ಅದಕ್ಕೆ ಸ್ನೇಹ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ನೀವು ಈ ಕೇಸ್ ನಲ್ಲಿ ಸ್ಟಿಲ್ ಹೋರಾಟ ಮಾಡ್ತಾ ಇರೋದ್ರಿಂದ ಅಲೆನ್ ಕೂಡ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಇದರಿಂದ ಅಲೆನ್ ಸ್ನೇಹ ನಡುವೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಈ ಕೇಸ್ ವಾಪಸ್ ತಗೊಂಡು ಸೈಲೆಂಟ್ ಆಗಿ ಇರಿ ಅಂತ. ಅದಕ್ಕೆ ಪಾಲ್ ಹೇಳ್ತಾರೆ, ಶರೀನ್ ನನ್ ಮಗಳು, ಅವಳಿಗೆ ನ್ಯಾಯ ಸಿಗುವಾಗ ಮಾಡೋದು ನನ್ ಜವಾಬ್ದಾರಿ ಅಂತ. ಪಾಲ್ ಶರೀನ್ಗೆ ಆಕ್ಸಿಡೆಂಟ್ ಆಗಿ ಸ್ಕೂಟಿ ಬಿದ್ದಿದ್ದ ಸ್ಪಾಟ್ಗೆ ಪದೇ ಪದೇ ಹೋಗ್ತಾ ಇರ್ತಾರೆ. ಶರೀನ್ಗೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಗೆ ಒಬ್ಬ ಫ್ರೆಂಡ್ ಇದ್ದಾನೆ. ಅವನು ಪಾಲ್ಗೆ ಹೇಳ್ತಾನೆ, ಇವನು ನನ್ಗೆ ಲಾಸ್ಟ್ 8 ವರ್ಷದಿಂದ ಗೊತ್ತು. ಇವನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ, ಆದ್ರೆ ಆ ದಿನ ಡ್ರೈವ್ ಮಾಡುವಾಗ ನಿದ್ದೆಗೆ ಜಾರಿದ್ದರಿಂದ ನಿಮ್ ಮಗಳು ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ. ಈಗ ಅವನ ಜೈಲಿಗೆ ಕಳ್ಸಿದ್ರೆ ಅವನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ ಅಂತ. ಅದಕ್ಕೆ ಪಾಲ್ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿನ ಕೇಳ್ತಾರೆ, ಆಕ್ಸಿಡೆಂಟ್ ಆಯ್ತು ಸರಿ, ಆದ್ರೆ ಅವಳನ್ನ ಹಾಸ್ಪಿಟಲ್ಗೆ ಸೇರ್ಬೋದಿತ್ತು. ಆದ್ರೆ ನೀನು ಆಕ್ಸಿಡೆಂಟ್ ಮಾಡಿ ನನ್ ಮಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವಾಗ ಸುಮ್ನೆ ಹೋಗಿದ್ದೀಯಾ ಅಂತ. ಅಂದ್ರೆ ಇವರು ಕೇಸ್ ವಾಪಸ್ ತಗೊಳೋದಕ್ಕೆ ರೆಡಿ ಇಲ್ಲ. ಈಗ ಪಾಲ್ ಊರಿಗೆ ಹೊರಟಿದ್ದಾರೆ. ಅಲೆನ್ ಹಾಗೂ ಸ್ನೇಹ ಮನೇಲಿಲ್ಲ. ಹೋಗೋಕು ಮುಂಚೆ ಅಲೆನ್ ಹಾಗೂ ಸ್ನೇಹ ಒಟ್ಟಿಗೆ ಇದ್ದ ಫೋಟೋ ನೋಡ್ತಾರೆ. ಅದರಲ್ಲಿ 2017 ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ತೆಗ್ದಿರೋ ಫೋಟೋ ಕೂಡ ಇದೆ. ಈಗ ಒಂದು ಫ್ಲಾಶ್ ಬ್ಯಾಕ್. 2016 ಡಿಸೆಂಬರ್ ತಿಂಗಳ ಕೊನೆಯ ದಿನ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಅಂದ್ರೆ 2017 ಸೆಲೆಬ್ರೇಟ್ ಮಾಡ್ಬೇಕು. ಆ ಟೈಮ್ ಅಲ್ಲಿ ಅಲೆನ್ ಪಾಲ್ ಹಾಗೂ ಶರೀನ್ಗೆ ಕಾಲ್ ಮಾಡ್ತಾನೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ. ಅಲೆನ್ ಪಕ್ಕದಲ್ಲಿ ಇಲ್ಲ ಅಂತ ಶರೀನ್ ಕೋಪ ಮಾಡ್ಕೊಂಡಿದ್ದಾಳೆ. ಅಲೆನ್ ಹೇಳೋ ಪ್ರಕಾರ ಅರ್ಜೆಂಟ್ ಮೀಟಿಂಗ್ ಇತ್ತು, ಸೊ ಅದಕ್ಕೆ ಮುಂಬೈಗೆ ಬಂದಿದ್ದೀನಿ, ಬೇಜಾರ್ ಮಾಡ್ಕೋಬೇಡ ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾ ಕರೆಕ್ಟ್ ಆಗಿ 12 ಗಂಟೆಗೆ ಅಲ್ಲಿ
ಅಲ್ಲಿಂದಾನೆ ನ್ಯೂ ಇಯರ್ಗೆ ವಿಶ್ ಮಾಡ್. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. 2017 ನ್ಯೂ ಇಯರ್ ಟೈಮ್ ಅಲ್ಲಿ ಈ ಫೋಟೋ ಕ್ಲಿಕ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅಲ್ಲನ್ ಆ ದಿನ ಮೀಟಿಂಗ್ ಅಂತ ಸುಳ್ಳು ಹೇಳಿ ಸ್ನೇಹ ಜೊತೆನೆ ಮುಂಬೈನಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಸ್ನೇಹ ಅಲ್ಲನ್ನ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ರೀಸೆಂಟ್ಲಿ ಅಲ್ಲನ್ ನನ್ಗೆ ಟೈಮ್ ಕೊಡ್ತಿಲ್ಲ, ಇವನ್ ಫಸ್ಟ್ ವೈಫ್ ತೀರು ಹೋಗಿರೋ ವಿಷಯ ಗೊತ್ತಾದ್ಮೇಲೆನೆ ನಾನು ಇವನ್ನ ಮದ್ವೆ ಆದೆ. ಕುಟ್ಟುನ ಶರೀನ್ ಇದ್ದಿದ್ರೆ ಹೇಗ್ ನೋಡ್ಕೋತಿದ್ರು ಅದೇ ತರಾನೇ ನೋಡ್ಕೋತಾ ಇದ್ದೀನಿ, ಇನ್ನೇನು ಸಮಸ್ಯೆ ನಿನ್ಗೆ ಅಂತ ಸೈಕ್ಯಾಟಿಸ್ಟ್ ಇದ್ರ ಬಗ್ಗೆ ಅಲೆನ್ ಹತ್ರ ಕೇಳ್ತಾರೆ. ಒಂದು ಹುಡುಗಿ ನಿನ್ಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂದ್ರೆ ನಿನ್ ಕಡೆಯಿಂದ ಕೂಡ ಸೇಮ್ ಎಫರ್ಟ್ ಇರ್ಬೇಕು, ಆಗ್ಲೇ ಆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಸ್ನೇಹ ಈಗ ಪ್ರೆಗ್ನೆಂಟ್, ನೀನು ಅವಳಿಗೆ ಟೈಮ್ ಕೊಡ್ಬೇಕು ಅಲ್ವಾ ಅಂತ ಅಲೆನ್ ಹೇಳ್ತಾನೆ. ನನ್ಗೆ ಮೀಟಿಂಗ್ ಇದೆ, ಸದ್ಯಕ್ಕೆ ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಸ್ನೇಹಾಗೆ ಫಸ್ಟ್ ಡೇಟ್ ಆಗ್ತಾ ಇದೆ. ಯಾಕೆ ಅಲೆನ್ ಈ ತರ ಎಲ್ಲ ನಡ್ಕೋತಾ ಇದ್ದಾನೆ ಅಂತ. ಈ ಕಡೆ ಪಾಲ್ ಮನೆ ಕೆಲಸದವಳ ಹತ್ರ ಸ್ನೇಹ ಬಗ್ಗೆ ಕೇಳ್ತಾರೆ. ಸ್ನೇಹ 2016-17 ಟೈಮ್ ಅಲ್ಲಿ ಎಲ್ಲಿದ್ಲು ಅಂತ. ಮನೆ ಕೆಲಸದವಳು ಹೇಳೋ ಪ್ರಕಾರ ಆ ಟೈಮಲ್ಲಿ ಸ್ನೇಹ ಮುಂಬೈನಲ್ಲೇ ಇದ್ಲು. ಅಷ್ಟರಲ್ಲಿ ಅಲೆನ್ ಹಾಗೂ ಸ್ನೇಹ ಬರ್ತಾರೆ. ಪಾಲ್ಗೆ ಅಲೆನ್ ಮೇಲೆ ಡೌಟ್ ಜಾಸ್ತಿ ಆಗ್ತಿದೆ. ಮನೆ ಕೆಲಸದವಳ ಮಾತಿನಿಂದ 2017 ಮುಗಿದು ಇನ್ನೇನು 2017 ಬರುವಾಗ ಅಂದರೆ ನ್ಯೂ ಇಯರ್ ಟೈಮಲ್ಲಿ ಅಲೆನ್ ಸ್ನೇಹ ಜೊತೆ ಮುಂಬೈನಲ್ಲೇ ಇದ್ದ. ಆದ್ರೆ ಇವ್ರ ಹತ್ರ ಮೀಟಿಂಗ್ ಇರೋದ್ರಿಂದ ಮುಂಬೈನಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿರ್ತಾನೆ. ಅಷ್ಟೇ ಅಲ್ಲದೆ ಶರೀನ್ ತೀರು ಹೋಗಿ ಕೆಲವು ತಿಂಗಳ ನಂತರ ಸ್ನೇಹ ಹುಡುಗಿ ಕಳೆದ 1 ತಿಂಗಳಿಂದ ನನ್ನ ಲವ್ ಮಾಡ್ತಾ ಇದ್ದಾಳೆ, ನೀವು ಒಪ್ಕೊಂಡ್ರೆ ನಾನು ಅವಳನ್ನ ಮದ್ವೆ ಆಗ ಕುಟ್ಟುಗೆ ತಾಯಿ ಪ್ರೀತಿ ಸಿಕ್ಕ ಹಾಗೆ ಆಗುತ್ತೆ ಅಂತ ಪಾಲ್ ಅವ್ರನ್ನ ಒಪ್ಸಿ ಸ್ನೇಹನ ಮದ್ವೆ ಆಗಿರ್ತಾನೆ. ಆದ್ರೆ ಇವನ್ನ ಶರೀರ್ನ ಮದ್ವೆ ಆಗಿ ಅವಳ ಜೊತೆ ಇರುವಾಗ್ಲೇ ಸ್ನೇಹ ಜೊತೆ ಟಚ್ ಅಲ್ಲಿ ಇದ್ದ ಅನ್ನೋದು ಈಗ ಪಾಲ್ ಅವ್ರಿಗೆ ಅರ್ಥ ಆಗಿದೆ. ಮನೆ ಕೆಲಸದವಳು ಅಲೆನ್ ಹಾಗೂ ಸ್ನೇಹಾಗೆ ಪಾಲ್ ಸ್ನೇಹ ಬಗ್ಗೆ ಕೇಳಿದ ವಿಷಯದ ಬಗ್ಗೆ ಹೇಳ್ತಾಳೆ. ಇದನ್ ಕೇಳಿ ಸ್ನೇಹಾಗೆ ಅನ್ನಿಸ್ತಾ ಇದೆ ಶರೀನ್ ವಿಷಯದಲ್ಲಿ ಅಲೆನ್ ಏನಾದ್ರೂ ನನ್ನಿಂದ ಹೈಡ್ ಮಾಡ್ತಾ ಇದ್ದಾನ ಅಂತ. ಸಂಜೆ ಹೊರಗಡೆ ಬಂದು ಅಲೆನ್ ಜೊತೆ ಮಾತಾಡ್ತಾಳೆ. ನೋಡು, ನೀನ್ ಹೀಗೆ ಡ್ರಿಂಕ್ಸ್ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನನ್ ಕತೆ ಏನು? ನಾನು ನಿನ್ನ ನಂಬ್ಕೊಂಡ್ ಬಂದಿದ್ದೀನಿ, ನೀನು ಎಷ್ಟ್ ಬೇಕಾದ್ರೂ ಟೈಮ್ ತಗೋ, ಆದರೆ ಆದಷ್ಟು ಬೇಗ ಮೊದ್ಲಿನ ತರ ನಾರ್ಮಲ್ ಆಗೋ, ಈ ತರ ಅಪ್ಸೆಟ್ ಆಗಿ ಇರ್ಬೇಡ ಅಂತ ಅಂದ ಹಾಗೆ ಅಲೆನ್ ಈ ತರ ಅಪ್ಸೆಟ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಪಾಲ್ ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹ ಕಾಲ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದಾಗ ಫಸ್ಟ್ ಇವರು ಒಪ್ಪೋದಿಲ್ಲ. ಅವಳು ಫೋರ್ಸ್ ಮಾಡಿದ್ರಿಂದ ಕಾಫಿ ಶಾಪ್ ನಲ್ಲಿ ಮೀಟ್ ಆಗ್ತಾರೆ. ಇವಳು ಹೇಳೋ ಪ್ರಕಾರ ಇವಳಿಗೆ ಲವ್ ಬ್ರೇಕಪ್ ಆಗಿ ಅಪ್ಸೆಟ್ ಅಲ್ಲಿ ಇದ್ದಾಗ ಒಂಟಿತನ ಕಾಡ್ತಾ ಇತ್ತಂತೆ. ಆ ಟೈಮ್ ಅಲ್ಲಿ ಜೊತೆಯಲ್ಲಿ ಮಾತಾಡೋದಕ್ಕೆ ಒಬ್ರು ಸಿಕ್ಕಿದ್ರೆ ಸಾಕು ಅನ್ನೋ ಸಿಚುಯೇಷನ್ ಅಲ್ಲಿ ಇದ್ಲು. ಮುಂಬೈನಲ್ಲಿ ಒಂದು ಕಾನ್ಫರೆನ್ಸ್ ಸಂದರ್ಭದಲ್ಲಿ ಅಲೆನ್ನ ಪರಿಚಯ ಆಗಿದೆ. ಮೊದಲು ಫ್ರೆಂಡ್ಸ್ ಆಗಿ ಆಮೇಲೆ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನನ್ಗೆ ಗೊತ್ತಿತ್ತು ಅಲೆನ್ಗೆ ಮದ್ವೆ ಆಗಿದೆ, ಮಗ ಕೂಡ ಇದ್ದಾನೆ ಅಂತ. ಆದ್ರೆ ಆ ಟೈಮ್ ಅಲ್ಲಿ ನಾನು ಸರಿ ತಪ್ಪಿನ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಅಲೆನ್ ಇದ್ದ. ನನ್ನ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇದ್ದ. ನನಗೂ ಕೂಡ ನಿಮ್ಮ ಮಗಳು ಶರೀನ್ ಅಷ್ಟೇ ಏಜ್ ಆಗಿದೆ, ನನ್ನ ಕೂಡ ನಿಮ್ಮ ಮಗಳು ಅನ್ಕೊಂಡು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಡಿ. ಆದ್ರೆ ನಾನು ಅಲೆನ್ನ ಪಡ್ಕೊಳ್ಳೋದಕ್ಕೆ ಯಾವತ್ತೂ ಶರೀನ್ ಬದುಕಿರ್ಬಾರ್ದು ಅಂತ ಯೋಚನೆ ಮಾಡೇ ಇಲ್ಲ ಅಂತ. ಅದಕ್ಕೆ ಪಾಲ್ ಹೇಳ್ತಾನೆ, ಸರಿ ಬಿಡು, ನಡೆದಿದ್ದು ನಡೆದೋಯ್ತು. ನೆಕ್ಸ್ಟ್ ಶನಿವಾರ ಶರೀನ್ ತೀರು ಹೋಗಿ 1 ವರ್ಷ ಆಗುತ್ತೆ. ಅದಕ್ಕೆ ಡೆತ್ ಆನಿವರ್ಸರಿಗೆ ಸಮಾಧಿ ಹತ್ತಿರ ನೀನು ಅಲೆನ್ ಹಾಗೂ ಕುಟ್ಟು ಮಿಸ್ ಮಾಡದೆ ಬನ್ನಿ ಅಂತ. ಸ್ನೇಹ ಕೂಡ ಒಪ್ಕೋತಾಳೆ. ಸಂಜೆ ಆ ವಿಷಯದ ಬಗ್ಗೆ ಹೇಳಿದಾಗ ಅಲೆನ್ ಗಲಾಟೆ ಮಾಡ್ತಾ ಇದ್ದಾನೆ. ನೀನು ನನ್ನ ಕೇಳ್ದೆ, ನಾನು ಶರೀನ್ ಡೆತ್ ಆನಿವರ್ಸರಿಗೆ ಬರ್ತೀನಿ ಅಂತ ಯಾಕೆ ಅವ್ರಿಗೆ ಮಾತು ಕೊಟ್ಟೆ? ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ. ಸ್ನೇಹ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇವನು ಕೇಳ್ತಾನೆ ಇಲ್ಲ. ಸೊ ಇವಾಗ ಡೆತ್ ಆನಿವರ್ಸರಿಗೆ ಸ್ನೇಹ ಹಾಗೂ ಕುಟ್ಟು ಮಾತ್ರ ಬರ್ತಾರೆ. ಪಾಲ್ ಅಲೆನ್ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅಸಲಿ ವಿಷಯ ಹೇಳಿದ್ರೆ ಇವರಿಗೆ ಬೇಜಾರಾಗುತ್ತೆ ಅಂತ. ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಬಂದಿಲ್ಲ ಅಂತ ಸುಳ್ಳು ಹೇಳಿ. ಆದರೆ ಫಾದರ್ ಕುಟ್ಟು ಹತ್ತಿರ ನಿಮ್ ತಂದೆ ಎಲ್ಲಿ ಅಂತ ಕೇಳಿದಾಗ ಮನೇಲಿದ್ದಾರೆ ಅಂತ ಹೇಳ್ತಾನೆ. ಇದನ್ ಕೇಳಿ ಪಾಲ್ಗೆ ತುಂಬಾ ಕೋಪ ಬರುತ್ತೆ. ಸ್ನೇಹಾಗೂ ಗಾಬರಿ ಆಗ್ತಾ ಇದೆ. ಕುಟ್ಟು ಸತ್ಯ ಹೇಳಿದ್ರಿಂದ ಪಾಲ್ ನನ್ ಬಗ್ಗೆ ಕೂಡ ತಪ್ಪಾಗಿ ತಿಳ್ಕೊತಾರೆ ಅಂತ. ಶರೀನ್ ಸತ್ತಿದ್ರಿಂದ ಅಲೆನ್ಗೆ ತುಂಬಾ ಅನುಕೂಲ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಇದನ್ ಕೇಳಿ ಸ್ನೇಹಾಗೆ ಗಾಬರಿ ಆಗುತ್ತೆ. ಆಕ್ಚುಲಿ ಶರೀನ್ ಅವ್ರ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗಿ ರಿಟರ್ನ್ ಬರುವಾಗ್ಲೇ
ಆಕ್ಸಿಡೆಂಟ್ ಆಗಿರುತ್ತೆ. ಈಗ ಪಾಲ್ ಅದೇ ಫ್ರೆಂಡ್ನ ಮೀಟ್ ಆಗಿ ಆ ದಿನ ಆಲೆನ್ ನಿಮ್ಗೆ ಕಾಲ್ ಮಾಡಿ ಶರೀನ್ ಇನ್ನು ಮನೆಗೆ ಬಂದಿಲ್ಲ ಅಂತ ಹೇಳಿದ ಮೇಲೆನೆ ನೀವು ಸ್ಪಾಟ್ಗೆ ಹೋದ್ರಿ ಅಲ್ವಾ. ಈಗ ಫ್ರೆಂಡ್ ಹೇಳೋ ಪ್ರಕಾರ ಆಲೆನ್ ಇವ್ರಿಗೆ ಕಾಲ್ ಮಾಡಿ ಇನ್ನು ಶರೀನ್ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಇವಳು ಹಸ್ಬೆಂಡ್ ಜೊತೆ ಶರೀನ್ನ ಹುಡುಕೊಂಡು ಹೊರಟಾಗ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿದ್ದ ಬಿದ್ದಿದ್ದ ಶರೀನ್ನ ಪೊಲೀಸ್ನವರು ಜೀಪ್ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಅಷ್ಟರಲ್ಲಿ ಆಲೆನ್ ಕೂಡ ಗಾಬರಿ ಆಗಿ ಓಡ್ ಬಂದಿರ್ತಾನೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಪಾಲ್ ಕೇಳ್ತಾರೆ, ಇಲ್ಲೇ ಅಲ್ವಾ ಸ್ಕೂಟಿ ಇದ್ದಿದ್ದು, ಅದಕ್ಕೆ ಅವಳು ಹೌದು ಅಂತ ಹೇಳ್ತಾಳೆ. ನೀನು ಹಾಗೂ ನಿನ್ನ ಹಸ್ಬೆಂಡ್ ಈ ಕಡೆ ಬಂದಿದ್ದೀರಾ ಅಲ್ವಾ, ಯಾಕಂದ್ರೆ ನಿಮ್ಮ ಮನೆ ಇರೋದು ಇದೇ ಡೈರೆಕ್ಷನ್ ಅಲ್ಲೇ, ಶರಿ ನಿಮ್ ಮನೆಗೆ ಬರೋದಕ್ಕೆ ಇರೋದು ಇದು ಒಂದೇ ರೂಟ್ ಅಲ್ವಾ, ಅದಕ್ಕೆ ಇವಳು ಹೌದು ಅಂತ ಹೇಳ್ತಾಳೆ. ಈಗ ಪಾಲ್ ಕೇಳ್ತಾರೆ, ನೀವು ಸ್ಪಾಟ್ಗೆ ಬಂದ್ಮೇಲೆ ಆಲೆನ್ ಬಂದಿದ್ದಾನೆ ಅಲ್ವಾ, ಯಾವ ಕಡೆಯಿಂದ ಬಂದ, ಆ ಕಡೆಯಿಂದ. ಇಲ್ಲ, ಪಾಲ್ ಅವ್ರಿಗೆ ಅಲನ್ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಅದು ಹೇಗೆ, ಅಲೆನ್ ಈ ಕಡೆಯಿಂದ ಬರಬೇಕು ಅಲ್ವಾ, ಅದಕ್ಕೆ ಅವಳು ಮೇ ಬಿ ನಮ್ಮ ಮನೆ ಕಡೆಯಿಂದ ಬಂದಿದ್ದ ಅನ್ಸುತ್ತೆ. ಬರೋ ದಾರಿಯಲ್ಲಿ ಶರೀನ್ ಅವ್ರನ್ನ ಕ್ಲಾಸ್ ಮಾಡಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು ಅಂತ. ನೀವು ಬರುವಾಗ ದೂರದಿಂದ ಸ್ಕೂಟಿಲ ಬಿದ್ದಿರೋದು ಕಾಣಿಸ್ತಾ ಇತ್ತಾ ಅಂತ ಕೇಳಿದಾಗ ಹೌದು ಕಾಣಿಸ್ತಾ ಇತ್ತು ಅಂತ ಹೇಳ್ತಾಳೆ. ಈಗ ಪಾಲ್ ಅವ್ರ ಜೊತೆ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹೇಳ್ತಾರೆ, ನಾನು ಒಂದು 10 ದಿನ ರಜಾ ತಗೋತಾ ಇದ್ದೀನಿ, ನನಗೆ ಸಂಜೆ ಟೈಮ್ನಲ್ಲಿ ನಿನ್ನ ಕಾರ್ನಲ್ಲಿ ಡ್ರೈವಿಂಗ್ ಕಳಿಸು ಅಂತ. ಅವನು ಕೂಡ ಒಪ್ಕೋತಾನೆ. ರಾತ್ರಿ ಇವ್ರ ದೊಡ್ಡ ಮಗಳಿಗೆ ಕಾಲ್ ಮಾಡಿ ಕೇಳ್ತಾರೆ, ನಾನು ಸದ್ಯಕ್ಕೆ ಸ್ವಲ್ಪ ದಿನ ರಜೆ ತಗೊಂಡಿದ್ದೀನಿ, ರಜೆ ಮುಗಿಯೋ ಸಂದರ್ಭದಲ್ಲಿ ಕುಟ್ಟು ನನ್ನ ಜೊತೆ ಇರ್ತಾನೆ, ನಾನೇನಾದ್ರೂ ತೀರಿ ಹೋದರೆ ನೀವು ಕುಟ್ಟುನ ನೋಡ್ಕೋತೀರಾ ಅಲ್ವಾ ಅಂತ. ಕುಟ್ಟು ನನ್ನ ತಂಗಿ ಮಗ, ನನ್ನ ಮಕ್ಳು ತರಾನೇ ಅವನು ಕೂಡ, ನಾವು ನೋಡ್ಕೋತೀವಿ, ಅದ್ರಲ್ಲೇನು ಸಮಸ್ಯೆ ಇಲ್ಲ, ನೀನ್ ಯಾಕೆ ಇದನ್ನೆಲ್ಲ ಈ ಟೈಮಲ್ಲಿ ಕೇಳ್ತಾ ಇದ್ಯಾ ಅಂತ. ಸಮಯ ಬಂದಾಗ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಈಗ ಪಾಲ್ ಅಸಿಸ್ಟೆಂಟ್ಗೆ ಹೇಳಿದ್ರು ಅಲ್ವಾ ಡ್ರೈವಿಂಗ್ ಕಲಿಸು ಅಂತ, ಅದಕ್ಕೆ ಇವಾಗ ಡ್ರೈವಿಂಗ್ ಕಲಿತಾ ಇದ್ದಾರೆ. ಅದು ಕೂಡ ಶರೀನ್ಗೆ ಆಕ್ಸಿಡೆಂಟ್ ಆಗಿದ್ದ ರೂಟ್ನಲ್ಲೇ. ಕಾರ್ ಲೈಟ್ನ ಡಿಮ್ ಅಂಡ್ ಬ್ರೈಟ್ ಎಲ್ಲ ಮಾಡಿ ಚೆಕ್ ಮಾಡ್ತಾರೆ. ಅಸಿಸ್ಟೆಂಟ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಯಾಕೆ ಇವರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಈಗ ಫ್ಲಾಶ್ ಬ್ಯಾಕ್, ಶರೀನ್ ಜೀವಂತವಾಗಿ ಇರುವಾಗಲೇ ಅಲೆನ್ ಜೊತೆ ಕ್ಲೋಸ್ ಆಗಿದ್ದ ಸ್ನೇಹ ಅಲೆನ್ಗೆ ಫೋರ್ಸ್ ಮಾಡಿದ್ದಾಳೆ, ನನ್ನ ಆದಷ್ಟು ಬೇಗ ಮದುವೆ ಮಾಡ್ಕೊ ಅಂತ. ಅದಕ್ಕೆ ಅಲೆನ್ ಹೇಳಿದ್ದಾನೆ, ಅದು ಅಷ್ಟು ಈಸಿ ಅಲ್ಲ, ಶರೀನ್ಗೆ ನಮ್ಮ ವಿಷಯ ಗೊತ್ತಾದ್ರೆ ಸಮಸ್ಯೆ ಆಗತ್ತೆ ಅಂತ. ಅದಕ್ಕೆ ಸ್ನೇಹ, ನೀನೇನಾದ್ರೂ ನನಗೆ ಮೋಸ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ, ಅಷ್ಟೇ ಅಲ್ಲ ಆದಷ್ಟು ಬೇಗ ಈ ವಿಷಯನ ಶರೀನ್ಗೆ ಹೇಳಿ ಕನ್ವಿನ್ಸ್ ಮಾಡು, ಇಲ್ಲ ಅಂದ್ರೆ ನಾನೇ ಮನೆಗೆ ಬಂದು ಶರೀನ್ಗೆ ಹೇಳ್ಬೇಕಾಗತ್ತೆ ಅಂತ. ಸೊ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಇದನ್ನೆಲ್ಲ ಸ್ನೇಹ ಇವಾಗ ನೆನ್ಪು ಮಾಡ್ಕೋತಾ ಇದ್ದಾಳೆ. ಆಲನ್ನ ನಿದ್ದೆಯಿಂದ ಎಬ್ಬಿಸಿ ಶರೀನ್ ಸಾಯ್ಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ, ಅದು ನಾರ್ಮಲ್ ಹಿಟ್ ಅಂಡ್ ರನ್ ಕೇಸ್ ಅಲ್ವಾ ಅಂತ ಕೇಳ್ತಾಳೆ. ಇದನ್ ಕೇಳಿ ಅಲೆನ್ಗೆ ಗಾಬರಿ ಆಗ್ತಿದ್ದೆ, ಯಾಕೆ ಇವಳು ಹೀಗೆಲ್ಲ ಕೇಳ್ತಾ ಇದ್ದಾಳೆ ಅಂತ. ಈ ಕಡೆ ಪಾಲ್ ರಜೆ ತಗೊಂಡು ಶರೀನ್ಗೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ನ ಪಕ್ಕದಲ್ಲೇ ಇರೋ ಒಂದು ಹೋಟೆಲ್ನಲ್ಲಿ ಸ್ಟೇ ಆಗ್ತಾರೆ. ರಾತ್ರಿ ಒಂದು ಕಾರ್ ಹಾಗೂ ಬೈಕ್ನ ರೆಂಟ್ ತಗೊಂಡು ನೇರವಾಗಿ ಶರೀನ್ಗೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ಗೆ ಬರ್ತಾರೆ. ಸ್ಕೂಟಿ ತಂದಿದ್ದ ವ್ಯಕ್ತಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಈಗ ಶರೀನ್ ಸ್ಕೂಟಿ ಬಿದ್ದಿದ್ದ ಸೇಮ್ ಪ್ಲೇಸ್ ಅಲ್ಲೇ ಈಗ ತಂದಿದ್ದ ಸ್ಕೂಟಿನ ಇಟ್ಟು ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನ ಫೋಟೋ ಕೂಡ ತೆಗಿತಾರೆ. ಈಗ ಪೊಲೀಸ್ನವರು ಅಲೆನ್ಗೆ ಕಾಲ್ ಮಾಡಿ ಒಂದು ಸ್ಪಾಟ್ಗೆ ಬರೋದಕ್ಕೆ ಹೇಳ್ತಾರೆ. ಸ್ಪಾಟ್ಗೆ ಬಂದಾಗ ಪೊಲೀಸ್ನವರು, ನಿಮ್ಗೆ ಈ ವ್ಯಕ್ತಿ ಪರಿಚಯ ಇದ್ದಾರೆ ಅಲ್ವಾ, ಅವರು ಇದೇ ಸ್ಪಾಟ್ನಲ್ಲಿ ಒಂದು ಸ್ಕೂಟಿ ಇತ್ತು, ಕಾರ್ನಲ್ಲಿ ಆ ಕಡೆಯಿಂದ ಈ ಕಡೆ ರೌಂಡ್ ಹಾಕ್ತಾ ಇದ್ರು, ಏನ್ ವಿಷಯ ಅಂತ ಕೇಳಿದಾಗ ಸರಿಯಾಗಿ ಆನ್ಸರ್ ಮಾಡ್ತಿಲ್ಲ. ನಿಮ್ಗೆ ಪರಿಚಯ ಇರೋರು ಯಾರಾದ್ರ ಇದ್ದಾರಾ, ಅವ್ರ ನಂಬರ್ ಕೊಡಿ ಅಂತ ಕೇಳಿದಾಗ ನಿಮ್ ನಂಬರ್ ಕೊಟ್ರು, ಅವ್ರಿಗೆ ಏನಾದ್ರೂ ಸಮಸ್ಯೆ ಇದೆಯಾ. ಅದಕ್ಕೆ ಅಲೆನ್, ಹಾಗೇನು ಇಲ್ಲ, ಇನ್ನೊಂದ್ಸಲ ಈ ರೀತಿ ನಡೆದೇ ಇರೋ ತರ ನೋಡ್ಕೋತೀನಿ ಅಂತ ಹೇಳಿ ಪಾಲ್ನ ಅವನ್ ಕಾರಲ್ಲೇ ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಇರುವಾಗ, ಪಪ್ಪ ಅಲ್ಲೇನ್ ಮಾಡ್ತಾ ಇದ್ರಿ. ಆಗ ಪಾಲ್ ಹೇಳ್ತಾ ಇದ್ರೆ, ಆ ದಿನ ನೀನು ಆಕ್ಸಿಡೆಂಟ್ ಸ್ಪಾಟ್ಗೆ ಬಂದಿರೋದು ಆಪೋಸಿಟ್ ಸೈಡ್ ಇಂದ, ಅಂದರೆ ಸ್ಕೂಟಿ ಬಿದ್ದಿರೋ ಪ್ಲೇಸ್ ಇಂದ ಮುಂದೆ ಹೋಗಿ ರಿಟರ್ನ್ ಬಂದಿದ್ದೀಯ. ಅಲ್ಲೇನ್ ಹೇಳ್ತಾನೆ, ನಾನು ಸ್ಕೂಟಿನ ನೋಡಿಲ್ಲ, ಅದಕ್ಕೆ ಮುಂದೆ ಹೋಗಿದ್ದೆ, ಆ ರೂಟ್ ಅಲ್ಲಿ ಯಾರ್ ಬೇಕಾದ್ರೂ ಆ ಸ್ಕೂಟಿ ಬಿದ್ದಿರೋದನ್ನ ನೋಡ್ಬೋದಿತ್ತು, ಹೀಗೆ ಇರುವಾಗ ನಿನಗ್ ಮಾತ್ರ ಕಂಡಿಲ್ಲ ಅಂದ್ರೆ ಏನರ್ಥ. ಅಲ್ಲೇನ್ ಹೇಳ್ತಾನೆ, ರಾತ್ರಿ ಆಗಿದ್ರಿಂದ ಕಾಣಿಸ್ಲಿಲ್ಲ ಅಂತ. ಈಗ ಪಾಲ್ ಅವರು ಎಕ್ಸ್ಪೆರಿಮೆಂಟ್ ಟೈಮ್ ಅಲ್ಲಿ ತೆಗ್ದಿದ್ದ ಫೋಟೋ ತೋರಿಸಿ, ನೋಡು ಇದು ಕೂಡ ರಾತ್ರಿ ಟೈಮ್ ಅಲ್ಲೇ ಕ್ಲಿಕ್ ಮಾಡಿರೋದು, ಈ ಫೋಟೋನಲ್ಲಿ ಸ್ಕೂಟಿ ಕಾಣಿಸ್ತಾ ಇದೆ ಅಲ್ವಾ, ಆದ್ರೆ ನಿನಗೆ ಮಾತ್ರ ಕಾಣಿಸ್ಲಿಲ್ವಾ.
ಅಷ್ಟೇ ಅಲ್ಲದೆ ಕಳೆದ 1 ವರ್ಷದಲ್ಲಿ 1-2 ಸಲ ಮಾತ್ರ ನೀನು ನನಗೆ ಕಾಲ್ ಮಾಡಿದ್ದೀಯಾ. ಶರೀನ್ ಸತ್ತ ಮೇಲೆ ಒಂದ್ಸಲ ಕೂಡ ಅವನ್ ಸಮಾಧಿ ಹತ್ತಿರ ಬಂದೇ ಇಲ್ಲ. ನಿನ್ಗೆ ಶರೀನ್ ಬದುಕಿರುವಾಗಲೇ ಸ್ನೇಹ ಪರಿಚಯ ಆಗಿದ್ಲು, ಆದ್ರೆ ನನ್ನ ಹತ್ರ ಆ ದಿನ ರೀಸೆಂಟ್ಲಿ ಪರಿಚಯ ಆಗಿದ್ಲು ಅಂತ ಸುಳ್ಳು ಹೇಳಿದ್ದೀಯಾ. ಸತ್ಯ ಹೇಳು, ಏನ್ ನಡೀತು? ನೀನ್ ಹೇಳೋವರೆಗೂ ನಾನ್ ಗಾಡಿ ಬಿಟ್ಟು ಇಳಿಯಲ್ಲ, ನಿನ್ನ ಕೂಡ ಇಳಿಯೋದಕ್ ಬಿಡಲ್ಲ ಅಂತ ಗಾಬರಿ ಆಗಿದ್ದ ಅಲನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ದಿನ ಶರೀನ್ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋದವಳು ಇನ್ನೂ ಬಂದಿಲ್ಲ ಅಂತ ಅಲನ್ ಪದೇ ಪದೇ ಕಾಲ್ ಮಾಡಿದಾಗ ಶರೀನ್ ಫೋನ್ ನಾಟ್ ರೀಚಬಲ್ ಬಂದಿದ್ದೆ. ಅಷ್ಟರಲ್ಲಿ ಸ್ನೇಹ ಪದೇ ಪದೇ ಕಾಲ್ ಮಾಡಿದ್ದಾಳೆ. ಆಗಲೇ ರೋಡ್ ಸೈಡ್ ಅಲ್ಲಿ ಸ್ಕೂಟಿ ಬಿದ್ದಿದ್ದೆ ಅಂಡ್ ಪಕ್ಕದಲ್ಲೇ ಶರೀನ್ ಬಿದ್ದಿರೋದನ್ನ ನೋಡಿ ಇವನ್ಗೆ ಗಾಬರಿ ಆಗಿದೆ. ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಸ್ನೇಹ ಪದೇ ಪದೇ ಕಾಲ್ ಮಾಡಿದ್ದರಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದ ಶರೀನ್ ಅಲ್ಲೇ ಬಿಟ್ಟು ಸ್ನೇಹನ ಮೀಟ್ ಆಗೋದಕ್ಕೆ ಹೋಗಿದ್ದಾನೆ. ಇವನು ಈ ಸ್ಪಾಟ್ಗೆ ಬರೋದಕ್ಕೂ ಮುಂಚೆ ಶರೀನ್ ಫ್ರೆಂಡ್ಗೆ ಕಾಲ್ ಮಾಡಿ ಅವಳು ಇನ್ನೂ ಬಂದಿಲ್ಲ ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ಪಾಲ್ಗೆ ತುಂಬಾ ಕೋಪ ಬರುತ್ತೆ. ಅಲನ್ ಸಾರಿ ಕೇಳ್ತಾನೆ. ಆ ಒಂದು ಕ್ಷಣದಲ್ಲಿ ನನ್ ಮನ್ಸು ಕಂಟ್ರೋಲ್ಗೆ ಸಿಗ್ಲಿಲ್ಲ ಅಂತ. ಅದಕ್ಕೆ ಪಾಲ್ ನೀನೇನು ಮಾತಾಡ್ಬೇಡ, ಮನೆಗ್ ಹೋಗು, ಇನ್ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ಅಂತ. ಮಗಳು ಹೇಗೆ ನರಳಿ ಸತ್ತಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅಳ್ತಾ ಇದ್ದಾರೆ. ಅಲನ್ಗೆ ಗಿಲ್ಟ್ ಫೀಲ್ ಕಾಳ್ತಾ ಇದೆ. ಯಾಕಂದ್ರೆ ಶರೀನ್ ಅವತ್ತು ಹಾಸ್ಪಿಟಲ್ಗೆ ಸೇರ್ಸಿದ್ರೆ ಖಂಡಿತ ಬದುಕಿರ್ತಾ ಇದ್ಲು. ಸೊ ಅದೇ ಗಿಲ್ಟ್ ಫೀಲ್ ಕಾಳ್ತಾ ಇರೋದ್ರಿಂದ ಅಪ್ಸೆಟ್ ಆಗಿ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಅದರಿಂದಾನೆ ಸ್ನೇಹ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇನ್ ಕೇಸ್ ಸತ್ಯಾಗೆ ಗೊತ್ತಾದ್ರೆ ನನ್ನ ಕತೆ ಏನು ಅಂತ. ಈ ಕಡೆ ಪಾಲ್ ಆಲ್ರೆಡಿ ಆಕ್ಸಿಡೆಂಟ್ ಕೇಸ್ನಲ್ಲಿ ಇವ್ರ ಮಗಳು ಪರ ವಾದ ಮಾಡೋದಕ್ಕೆ ರೆಡಿಯಾಗಿದ್ದ ಲಾಯರ್ ಹತ್ತಿರ ಒಂದು ವೇಳೆ ಯಾರಾದ್ರೂ ಆಕ್ಸಿಡೆಂಟ್ ನಲ್ಲಿ ಸಾವು ಬದುಕಿ ನಡುವೆ ಹೋರಾಟ ಮಾಡ್ತಿದ್ರೆ ಅದನ್ನ ನೋಡಿ ಸುಮ್ನೆ ಹೋಗೋರ್ಗೆ ಶಿಕ್ಷೆ ಕೊಡಿಸ್ಬೋದಾ ಅಂತ ಲಾಯರ್ ಹೇಳ್ತಾರ. ಅದಕ್ಕೆ ಪ್ರೂಫ್ ಇದ್ರೆ IPC ಸೆಕ್ಷನ್ 304 ಪ್ರಕಾರ ಖಂಡಿತ ಶಿಕ್ಷೆ ಕೊಡಿಸ್ಬೋದು. ಸೊ ಇವ್ರ ಪ್ಲಾನ್ ಏನಂದ್ರೆ ಅವ್ರ ಮಗಳನ್ನ ಸೇವ್ ಮಾಡೋ ಅವಕಾಶ ಇದ್ರೂ ಅಲ್ಲೇನ್ ಮಾಡಿಲ್ಲ. ಅದಕ್ಕೆ ಅವನ ವಿರುದ್ಧ ಟೈಮ್ ಅಲ್ಲಿ ತೆಗೆದ ಫೋಟೋ ಮತ್ತು ಇನ್ನೊಂದು ಸಾಲಿಡ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಅವನ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಮತ್ತೆ ಆ ದಿನ ಏನ್ ನಡೀತು ಅಂತ ತೋರಿಸ್ತಾರೆ. ಆಕ್ಚುಲಿ ಅವನು ಶರೀನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರು ಸ್ನೇಹ ಕಾಲ್ ಮಾಡಿದ್ರಿಂದ ಅವಳನ್ನ ಮೀಟ್ ಆಗೋದಕ್ಕೆ ಹೋಗಿರ್ತಾನೆ ಅಲ್ವಾ. ಆಗ ಸಡನ್ಲಿ ಶರೀನ್ ಜೊತೆ ಕಳೆದ ಕ್ಷಣಗಳು ಇವನ್ಗೆ ನೆನಪಾಗಿದೆ. ಅದಕ್ಕೆ ಅವಳನ್ನ ಹೇಗಾದ್ರೂ ಮಾಡಿ ಸೇವ್ ಮಾಡ್ಬೇಕು ಅಂತ ಮತ್ತೆ ರಿಟರ್ನ್ ಬರುವಾಗ ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಪೊಲೀಸರು ಶರೀನ್ ಅವ್ರ ಜೀಪ್ ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ಟೈಮಲ್ಲಿ ಶರೀನ್ ಅವ್ರ ಫ್ರೆಂಡ್ ಕೂಡ ತನ್ನ ಹಸ್ಬೆಂಡ್ ಜೊತೆ ಸ್ಪಾಟ್ಗೆ ಬಂದಿದ್ದಾರೆ. ಅಲ್ಲಿಂದ ನೇರವಾಗಿ ಪೊಲೀಸ್ ಜೀಪ್ ನ ಫಾಲೋ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಈಗ ಪ್ರೆಸೆಂಟ್ ನಲ್ಲಿ ಪಾಲ್ ಅಲೆನ್ಗೆ ಹೇಳ್ತಾರೆ, ಕುಟ್ಟು ನಾನು ನನ್ ಜೊತೆ ಕರ್ಕೊಂಡು ಹೋಗಿ ನಮ್ಮೂರಲ್ಲೇ ಸ್ಕೂಲಲ್ಲಿ ಸೇರಿಸ್ತೀನಿ. ಅವನ ತಾಯಿ ಸಾವಿಗೆ ಕಾರಣ ಆಗಿರೋ ನಿನ್ ಜೊತೆ ಅವನು ಇರೋದು ನನಗೆ ಇಷ್ಟ ಇಲ್ಲ ಅಂತ. ಅಲೆನ್ ಹೇಳ್ತಾನೆ, ಸ್ನೇಹಾಗೆ ಈ ವಿಷಯ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾದ್ರೆ ಅವಳು ನನ್ನ ಬಿಟ್ಟು ಹೋಗ್ತಾಳೆ. ಓ ಹೌದಾ, ನೀನ್ ಮನ್ಸ್ ಮಾಡಿದ್ರೆ ಇವತ್ತು ನನ್ನ ಮಗಳು ಜೀವಂತವಾಗಿ ಇರ್ತಿದ್ಲು. ಅದಕ್ಕೆ ಅಲನ್ ಸಾರಿ ಪಪ್ಪ, ನಾನು ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ ಅಂತ. ಪಾಲ್ ಪ್ಲಾನ್ ಮಾಡಿ ಇವನು ಇಷ್ಟೊತ್ತು ಮಾತಾಡಿದ್ನ ವಾಯ್ಸ್ ರೆಕಾರ್ಡ್ ಮಾಡಿರ್ತಾನೆ. ಅದನ್ನ ಪ್ಲೇ ಮಾಡಿದಾಗ ಅಲೆನ್ಗೆ ಗಾಬರಿ ಆಗುತ್ತೆ. ಸೊ ಇವಾಗ ಇವರು ಎಕ್ಸ್ಪೆರಿಮೆಂಟ್ ಟೈಮ್ ಅಲ್ಲಿ ತೆಗ್ದಿದ್ದ ಫೋಟೋ ಅಂಡ್ ಈ ಆಡಿಯೋ ಈಗ ಅಲೆನ್ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಆಗುತ್ತೆ. ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಅಲೆನ್ ಜೈಲಿಗೆ ಹೋಗ್ಬೇಕು. ಸೊ ಕೊಟ್ಟು ನನ್ಗೆ ಬೇಕು, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ಸತ್ಯನ ಸ್ನೇಹಾಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಈ ಕಡೆ ಸ್ನೇಹ ನಾನು ಹ್ಯಾಪಿಯಾಗಿ ಇಲ್ಲ, ಅಲ್ಲೇ ನನ್ಗೆ ಟೈಮ್ ಕೊಡ್ತಿಲ್ಲ ಅಂತ ಅವ್ರ ತಂದೆ ಹತ್ತಿರ ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಅದಕ್ಕೆ ಸ್ನೇಹ ಅವ್ರ ತಂದೆ ಪಾಲ್ ಸ್ಟೇ ಆಗಿದ್ದ ಹೋಟೆಲ್ಗೆ ಹೋಗಿ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ನೀವು ನಿಮ್ಮ ಮಗಳು ಕೇಸಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದ್ರಿಂದ ನನ್ನ ಮಗಳು ಲೈಫು ಹಾಳಾಗ್ತಾ ಇದೆ ಅಂತ. ಸ್ವಲ್ಪ ಹೊತ್ತಲ್ಲಿ ಅಲೆನ್ ಕೂಡ ಬರ್ತಾನೆ. ಕುಟ್ಟುನ ನಿನ್ ಜೊತೆ ಕಳ್ಸೋದಕ್ಕೆ ಆಗಲ್ಲ ಅಂತ. ಅದಕ್ಕೆ ಪಾಲ್ ಹೇಳ್ತಾರೆ, ಏನು ನನ್ನ ಸಾಯಿಸ್ತೀಯ? ವಯಸ್ಸಾದ ಕಾಲದಲ್ಲಿ ನನ್ನ ಮಗಳು ಹಾಗೂ ಮೊಮ್ಮಗ ಜೊತೆ ಕಾಲ ಕಳಿಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನನ್ನ ಮಗಳು ನನ್ನ ಜೊತೆ ಇಲ್ಲ, ಅಟ್ಲೀಸ್ಟ್ ಮೊಮ್ಮಗ ಆದ್ರೂ ನನ್ನ ಜೊತೆ ಇರ್ಲಿ ಅಂತ. ಹೀಗೆ ಇಬ್ಬರ ನಡುವೆ ಮಾತುಕತೆ ನಡೀತಾ ಇರುವಾಗ ಪಾಲ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಫೋನ್ ಕೆಳಗೆ ಬಿದ್ದೋಗುತ್ತೆ. ಪಾಲ್ ಏನ್ ಅನ್ಕೋತಾರೆ ಅಂದ್ರೆ ಅಲನ್ ಆ ಫೋನ್ ತಗೊಂಡು ಇವನ್ ವಿರುದ್ಧ ರೆಕಾರ್ಡ್ ಮಾಡಿದ್ದ ಆಡಿಯೋ ಫೈಲ್ ನ ಡಿಲೀಟ್ ಮಾಡ್ತಾನೆ ಅಂತ. ಆದ್ರೆ ಅಲನ್ ಹಾಗೆ ಮಾಡೋದಿಲ್ಲ. ಆ ಫೋನ್ ಅವ್ರಿಗೆ ಕೊಟ್ಟು ಅಲ್ಲಿಂದ ಹೋಗುವಾಗ ರಿಸೆಪ್ಷನಿಸ್ಟ್ಗೆ ಹೇಳ್ತಾನೆ, ರೂಮ್ ನಂಬರ್ 108 ನಲ್ಲಿ ಇರೋ ವ್ಯಕ್ತಿಗೆ ಹೆಲ್ತ್ ಸರಿ ಇಲ್ಲ, ಈಗ ಸದ್ಯಕ್ಕೆ ಆರಾಮಾಗಿ ಇದ್ದಾರೆ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಅಂತ ಅವ್ರ ನಂಬರ್ ಕೊಟ್ಟು ಹೋಗ್ತಾನೆ.
ನೆಕ್ಸ್ಟ್ ಡೇ ಪಾಲ್ ಕುಟ್ಟುನ ಮೀಟ್ ಆಗಿ ನನ್ ಜೊತೆ ನಮ್ಮೂರಿಗೆ ಬಾ, ಅಲ್ಲೇ ಸ್ಕೂಲ್ಗೆ ಸೇರಿಸ್ತೀನಿ, ಇದು ನಿಮ್ ತಾಯಿ ಮನೆ ಅಲ್ಲ ಅಂತ. ಆದ್ರೆ ಇವನು ಒಪ್ತಾ ಇಲ್ಲ. ಸೊ ಅದಕ್ಕೆ ಹೇಗೋ ಅಲ್ಲನ್ ಆ ದಿನ ಮಾತಾಡಿದ್ನ ಇವ್ರು ಆಡಿಯೋ ರೆಕಾರ್ಡ್ ಮಾಡಿದ್ರು ಅಲ್ವಾ, ಅದನ್ನ ಸ್ನೇಹಾಗೆ ತೋರಿಸಿ ಶರೀನ್ ಸಾವಿಗೆ ಒಂದು ರೀತಿಯಲ್ಲಿ ಅವನೇ ಕಾರಣ ಅನ್ನೋದನ್ನ ಹೇಳಿದ್ರೆ ಖಂಡಿತ ಸ್ನೇಹ ಅಲ್ಲೆನ್ನ ಬಿಟ್ಟು ಹೋಗ್ತಾಳೆ. ಆಮೇಲೆ ಅಲ್ಲೆನ್ ಜೈಲಿಗೆ ಹೋದ್ರೆ ಕುಟ್ಟುನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಊರಿಗೆ ಕರ್ಕೊಂಡು ಹೋಗ್ಬೋದು ಅಂತ. ಸ್ನೇಹ ಮಾತ್ರ ಮನೆ ಇರೋ ಟೈಮ್ಗೆ ಬಂದು ನೋಡಿದ್ರೆ ಸ್ನೇಹಾಗೆ ಹೆರಿಗೆ ನೋವು ಜಾಸ್ತಿ ಆಗಿ ಒದ್ದಾಡ್ತಾ ಇದ್ದಾಳೆ. ಇವ್ರ ಫೋನಿಂದ ಕಾಲ್ ಮಾಡಿ ವಿಷಯನ ಅಲೆನ್ಗೆ ಹೇಳೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅವನು ನಂಬರ್ ನೋಡಿ ಪಿಕ್ ಮಾಡ್ತಾ ಇಲ್ಲ. ಸ್ನೇಹ ಫೋನಿಂದ ಕಾಲ್ ಮಾಡಿ ಹೇಳೋಣ ಅಂದ್ರೆ ಪಾಸ್ವರ್ಡ್ ಗೊತ್ತಿಲ್ಲ. ಅದನ್ನ ಹೇಳೋ ಸ್ಥಿತಿಯಲ್ಲಿ ಸ್ನೇಹ ಕೂಡ ಇಲ್ಲ. ಅದಕ್ಕೆ ಪಕ್ಕದ ಮರ ಅಂತ ಹೇಳಿ ತಗೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಪಕ್ಕದ ಮನೆಯವ್ರ ನಂಬರಿಂದಾನೇ ಕಾಲ್ ಮಾಡಿ ಅಲೆನ್ಗೆ ವಿಷಯ ಹೇಳ್ತಾರೆ, ಬೇಗ ಅಪೋಲೋ ಹಾಸ್ಪಿಟಲ್ಗೆ ಬಾ, ಸ್ನೇಹಾಗೆ ಹೆರಿಗೆ ನೋವು ಜಾಸ್ತಿ ಆಗಿದೆ ಅಂತ. ಇದನ್ನ ಕೇಳಿ ಅಲೆನ್ಗೆ ಗಾಬರಿ ಆಗುತ್ತೆ. ಸ್ನೇಹಾಗೆ ಬ್ಲಡ್ ಲಾಸ್ ಆಗಿರೋದ್ರಿಂದ ಅರ್ಜೆಂಟ್ ಆಗಿ ಬ್ಲಡ್ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಇವರೇ ಬ್ಲಡ್ ಬ್ಯಾಂಕ್ಗೆ ಹೋಗಿ ಬ್ಲಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಕೊನೆಗೂ ಸ್ನೇಹ ಸೇಫ್, ಹೆಣ್ಮಗು ಹುಟ್ಟುತ್ತೆ. ಪಾಲ್ಗೆ ತುಂಬಾ ಖುಷಿ ಆಗ್ತಿದೆ. ಅಷ್ಟರಲ್ಲಿ ಅಲೆನ್ ಹಾಸ್ಪಿಟಲ್ಗೆ ಬಂದಾಗ ಏನು ಟೆನ್ಷನ್ ಆಗ್ಬೇಡ, ಸ್ನೇಹ ಸೇಫ್ ಆಗಿದ್ದಾಳೆ, ಹೆಣ್ಮಗು ಹುಟ್ಟಿದೆ ಅಂತ. ಮಗುನ ನೋಡಿ ಅಲೆನ್ಗೂ ಫುಲ್ ಖುಷಿ ಆಗುತ್ತೆ. ಸ್ನೇಹ ಬದುಕೋದಕ್ಕೆ ಕಾರಣ ಪಾಲ್. ಅದಕ್ಕೆ ಸ್ನೇಹ ಅವ್ರ ತಂದೆ ಪಾಲ್ ಅವ್ರನ್ನ ತಪ್ಕೊಂಡು ಸಾರಿ ಕೇಳ್ತಾರೆ, ಆ ದಿನ ರೂಟ್ ಆಗಿ ನೆಡ್ಕೊಂಡ್ಬಿಟ್ಟೆ ಅಂತ. ಸೊ ಈಗ ಪಾಲ್ ಊರಿಗೆ ಹೋಗೋದಕ್ಕೂ ಮುಂಚೆ ಸ್ನೇಹ ಜೊತೆ ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ಅಲೆನ್ನ ಕೈ ಬಿಡ್ಬೇಡ, ಇಬ್ಬರು ಹ್ಯಾಪಿ ಆಗಿರಿ ಅಂತ. ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋದಕ್ಕೆ ಅಲೆನ್ ಬರ್ತಾನೆ. ಕೇಸ್ ವಾಪಸ್ ತಗೋತೀನಿ, ಏನು ಹೆದ್ರು ಬೇಡ ಅಂತ ರೆಕಾರ್ಡ್ ಮಾಡಿದ ಆಡಿಯೋ ಫೈಲ್ನ ಡಿಲೀಟ್ ಮಾಡ್ತಾರೆ. ಆಗ ಅಲೆನ್ ಪಾಪ ಆ ದಿನ ನಾನು ಶರೀರ್ನ ಸೇವ್ ಮಾಡೋದಕ್ಕೆ ರಿಟರ್ನ್ ಬಂದಿದ್ದೆ ಅಂತ. ಪಾಲ್ ಹೇಳ್ತಾರೆ, ನನ್ಗೆ ಅದು ಗೊತ್ತು, ನಿನ್ಗೆ ನಿನ್ ತಪ್ಪಿನ ಅರಿವಾಗ್ಲಿ ಅಂತಾನೆ ಹೀಗೆಲ್ಲ ಮಾಡ್ದೆ, ನೀನು ಆರಾಮಾಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಲೆನ್ ಜೋರಾಗಿ ಅಳ್ತಾ ಇದ್ದಾನೆ. ಇವತ್ತು ಸ್ನೇಹಾಗೆ ಎಮರ್ಜೆನ್ಸಿ ಆದಾಗ ಅವರು ಸ್ನೇಹನ ತನ್ನ ಮಗಳು ತರ ಅಂದ್ಕೊಂಡು ಸೇವ್ ಮಾಡಿದ್ರು. ಆದ್ರೆ ಆ ದಿನ ನಾನು ಅವ್ರ ಮಗಳನ್ನ ಸೇವ್ ಮಾಡೋ ಅವಕಾಶ ಇದ್ರು ಶರೀರ್ನ ಸೇವ್ ಮಾಡಿಲ್ಲ ಅಂತ. ಈಗ ಪಾಲ್ಗೆ ಸ್ನೇಹ ಕಾಲ್ ಮಾಡಿದಾಗ ಇಷ್ಟು ದಿನ ಬೇಗ ಪಿಕ್ ಮಾಡದೆ ಇದ್ದವರು ಈಗ ಒಂದೇ ರಿಂಗೆ ಪಿಕ್ ಮಾಡಿ ಹೇಗಿದೀಯ ಮಗಳೇ ಅಂತ ಕೇಳ್ತಾರೆ. ಅಂದ್ರೆ ಶರೀನ್ ತರಾನೇ ಸ್ನೇಹ ಕೂಡ ನನ್ನ ಮಗಳು ಅಂತ ಇವರು ಅನ್ಕೊಂಡಿದ್ದಾರೆ. ಇದರೊಂದಿಗೆ ಈ ಕತೆ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.